ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಎಕಾನಮಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಪ್ಡೇಟ್ಗಳಿದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಯಾಕಂದ್ರೆ ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ, ಯಾವುದೇ ಅಪ್ಡೇಟ್ ಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಎರಡನ್ನು ಕೂಡ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ, ಡೊನಾಲ್ಡ್ ಟ್ರಂಪ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇಂದಿನ ವಿಡಿಯೋದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ, ಬಟ್ ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ನೋಡಬಹುದು. ವೆರಿ ಕ್ಲೋಸ್, ಆಲ್ಮೋಸ್ಟ್ ಡನ್, ನೆಕ್ಸ್ಟ್ ಫ್ಯೂ ಡೇಸ್. ಅಂದ್ರೆ ಇರಾನ್ ಜೊತೆಗಿನ ಡೀಲ್ ಬಗ್ಗೆ ಮಾತಾಡಿರುವಂತದ್ದು ತುಂಬಾ ಹತ್ರದಲ್ಲಿದ್ದೇವೆ, ಆಲ್ಮೋಸ್ಟ್ ಫೈನಲ್ ಆಗಿದೆ, ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಇದ್ರ ಬಗ್ಗೆ ಫೈನಲೈಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಟ್ರಂಪ್ ಈ ರೀತಿ ಹಲವು ಸಲ ಹೇಳಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಅವರನ್ನ ಯಾವಾಗ ಕೇಳಿದ್ರು ಇನ್ನೇನ್ ಹತ್ರ ಇದೀವಿ, ಫ್ಯೂ ಡೇಸ್ ಅಲ್ಲಿ ಆಗುತ್ತೆ, ನೆಕ್ಸ್ಟ್ ವೀಕ್ ಅಲ್ಲಿ ಆಗುತ್ತೆ ಅಂತ ಹೇಳಿದ ಹಲವು ಉದಾಹರಣೆಗಳಿದ್ದಾವೆ. ಬಟ್ ಮತ್ತೊಮ್ಮೆ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಈ ಸ್ಟೇಟ್ಮೆಂಟ್ ಗೆ ಪುಷ್ಟಿ ಕೊಡುವ ರೀತಿಯಲ್ಲಿ ಇನ್ನೊಂದು ಸುದ್ದಿ ಬಂದಿದೆ ರಿಪೋರ್ಟ್ ಮೂಲಕ. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ನೀವು ಇಲ್ಲಿ ನೋಡಬಹುದು. ಯುಎಸ್ ಇರಾನ್ ಬ್ರೇಕ್ ಥ್ರೂ ಡ್ರಾಫ್ಟ್ ಅಗ್ರಿಮೆಂಟ್ ಪ್ರಿಲಿಮಿನರಿ ಅಕ್ಸೆಪ್ಟಬಲ್ ಟು ಟೀಮ್ ಟ್ರಂಪ್ ಸೇಸ್ ರಿಪೋರ್ಟ್. ಸೊ ಡ್ರಾಫ್ಟ್ ಪ್ರಪೋಸಲ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟ್ರಂಪ್ ಅವರ ಟೀಮ್ ಇದನ್ನ ಅಕ್ಸೆಪ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಪ್ರಿಲಿಮಿನರಿ ಅಕ್ಸೆಪ್ಟಬಲ್, ಮೇ ಬಿ ಮೊದಲ ಹಂತದಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸದ್ಯದ ಮಟ್ಟಿಗೆ ವಾಷಿಂಗ್ಟನ್ಗೆ ಕಳಿಸಿದ್ದಾರೆ ಫಾರ್ ರಿವ್ಯೂ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಇನ್ ಕೇಸ್ ಆ ರಿವ್ಯೂ ಮಾಡಿ ಒಪ್ಕೊಂಡ್ರೆ ಮೇ ಬಿ ಇಲ್ಲಿ ಒಂದು ಒಪ್ಪಂದಕ್ಕೆ ಬರಬಹುದು ಅಮೆರಿಕ ಹಾಗೂ ಇರಾನ್. ಸೊ ನೋಡೋಣ, ಯಾಕಂದ್ರೆ ನಿನ್ನೆ ಮೊದಲೇ ಆದಂತ ಕೆಲವೊಂದು ಬದಲಾವಣೆಗಳು ಕೂಡ ಮೇ ಬಿ ಈ ರೀತಿ ಡೆವಲಪ್ಮೆಂಟ್ಸ್ ಆಗ್ಬಹುದು ಅನ್ನೋದನ್ನ ತೋರಿಸಿದಾವೆ. ಯಾಕಂದ್ರೆ ಇದಕ್ಕಿದ್ದಂಗೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು. ಯಾರಿಗೊತ್ತು, ಡೀಲ್ ಆಗುತ್ತೆ, ಅಷ್ಟೆಲ್ಲ ಅಟ್ಯಾಕ್ ಮಾಡಿ ಡ್ಯಾಮೇಜ್ ಮಾಡ್ಬೇಡ ಅಂತಾನು ಮಾಡಿರ್ಬೋದು, ಗೊತ್ತಿಲ್ಲ ಅದಕ್ಕೆ ಮಾಡಿದ್ಯಾ ಇಲ್ವಾ ಅಂತ. ಬಟ್ ಪಾಸಿಬಿಲಿಟೀಸ್ ಅಂತೂ ಇದ್ದೇ ಇದೆ. ಹಾಗಾಗಿ ನೋಡೋಣ, ಏನಾದ್ರೂ ಟ್ರಂಪ್ ಅವರು ಹೇಳಿದಾಗೆ ಫ್ಯೂ ಡೇಸ್ ಅಲ್ಲಿ ಇದು ಫೈನಲೈಸ್ ಆದ್ರೆ ಖಂಡಿತ ಅದು ಈಕ್ವಿಟಿ ಮಾರ್ಕೆಟ್ ಕಂತೂ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಕ್ರೂಡ್ ಅಲ್ಲಿ ಇರುವಂತಹ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಹಾಗಾಗಿ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಟ್ರಂಪ್ ಅವರು ಹೇಳಿದ್ದು ನಿಜ ಆಗ್ಲಿ ಅಂತಾನೆ ಅಂದ್ಕೊಳ್ಳೋಣ. ಬಟ್ ಇದೆಲ್ಲದಕ್ಕೂ ಕಾಲನೇ ಉತ್ತರ ಹೇಳಬೇಕು. ಇನ್ನು ಆಯಿಲ್ ಪ್ರೈಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ, ಈಗ ಮೋರ್ ದನ್ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡಿದಾಗ 2% ಗಿಂತ ಮೇಲೆ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗ 3% ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ನೋಡೋಣ, ಮೇ ಬಿ ಡೀಲ್ ಏನಾದರೂ ಫೈನಲ್ ಆದ್ರೆ ಖಂಡಿತ ಇಲ್ಲಿ ಒಂದಷ್ಟು ಒಂದು ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಲೆಟ್ಸ್ ಸಿ. ಇನ್ನು ಚೀನಾ ಹಾಗೂ ಯುಎಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು. ಚೀನಾ ಕಂಡೆಮ್ಸ್ ಯುಎಸ್ ಬ್ಲಾಕ್ ಲಿಸ್ಟಿಂಗ್ ಆಫ್ ಅಲಿಬಾಬಾ ಅಂಡ್ ಬೈಡು, ವಾನ್ಸ್ ಆಫ್ ಕೌಂಟರ್ ಮೆಜರ್ಸ್. ಅಮೆರಿಕ ಅಲಿಬಾಬಾ ಹಾಗೂ ಬೈಡುನ ಬ್ಲಾಕ್ ಲಿಸ್ಟ್ ಹಾಕಿದೆ. ಇದಕ್ಕೆ ತೀವ್ರ ವಿರೋಧವನ್ನ ಚೀನಾ ವ್ಯಕ್ತಪಡಿಸಿದೆ. ಜೊತೆಗೆ ಕೌಂಟರ್ ಮೆಜರ್ಸ್ ಅನ್ನ ನಾವು ತಗೊಳ್ಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಕೌಂಟರ್ ಮೆಜರ್ಸ್ ಅಂದ್ರೆ ಈ ಹಿಂದೆ ಕೂಡ ನಾವು ನೋಡಿದ್ವಿ, ಚೀನಾದ ಮೇಲೆ ಟ್ಯಾರಿಫ್ ಹಾಕಿದಾಗ ಅಮೆರಿಕ ಚೀನಾ ಏನ್ ಮಾಡ್ತು, ಅವ್ರಿಗೆ ಬೇಕಾಗಿರುವಂತಹ ರೇರ್ ಅರ್ತ್ ಹಾಗೂ ಇತರೆ ಇಂಪಾರ್ಟೆಂಟ್ ಮಿನರಲ್ಸ್ ಅನ್ನ ಕಳಿಸೋದನ್ನ ಬ್ಲಾಕ್ ಮಾಡ್ತು. ಅದಾದ ನಂತರ ಅಮೆರಿಕ ಟ್ಯಾರಿಫ್ ಇಂದ ಹಿಂದೆ ಸರಿತು. ಟ್ಯಾರಿಫ್ ಹಾಕಿದ್ರು ಕೂಡ ಕಡಿಮೆ ಪ್ರಮಾಣದಲ್ಲಿ, ಭಾರತದ ಮೇಲೆ ಹಾಕದಂಗೆ 50%, 60% ಅನ್ಲಿಲ್ಲ. ಎದುರಿಸಿದ್ರಷ್ಟೇ 100%, 200%, 300% ಅಂತ. ಬಟ್ ಹಾಗೇನು ಹಾಕ್ಲಿಲ್ಲ. ಯಾಕಂದ್ರೆ ಚೀನಾಗೆ ಒಂದು ಲೆವರೇಜ್ ಇದೆ, ಅದನ್ನ ಅಸ್ತ್ರವಾಗಿ ಬಳಸ್ಕೊಳುತ್ತೆ. ನಾವು ನಮ್ಮ ಇನ್ನೊಂದು ಚಾನಲ್ ವೆಲ್ತ್ ಓರಿಯಾದಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಕೂಡ ಕವರ್ ಮಾಡಿದ್ದೀನಿ. ಇನ್ ಕೇಸ್ ನೀವಿನ್ನು ನೋಡಿಲ್ಲ ಅಂತಂದ್ರೆ ನೋಡಿ, ಈ ಚಾನಲ್ ಅಲ್ಲಿ ನೀವಿಲ್ಲಿ ನೋಡಬಹುದು, ಇಲ್ಲಿದೆ ಚೀನಾದ ಬ್ರಹ್ಮಾಸ್ತ್ರ ಅಂತ. ಹಲವರು ನೋಡಿದ್ದೀರಿ. ನಿಮ್ಮಲ್ಲಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ, ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಚೀನಾ ಹೇಗೆ ತನ್ನ ಹತ್ರ ಇರುವಂತಹ ಲೆವರೇಜ್ ಅನ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತಿದೆ ಅಂತ. ಅಂದ್ರೆ ಈ ಸಮಸ್ಯೆ ಏನಿದೆ, ಮತ್ತೊಮ್ಮೆ ಎರಡು ದೊಡ್ಡ ರಾಷ್ಟ್ರಗಳ ನಡುವೆ ಗುದ್ದಾಟಕ್ಕೆ ಕಾರಣ ಆಗ್ಬಹುದು, ಟ್ರೇಡ್ ವಾರ್ ಶುರುವಾಗಬಹುದು. ಅಂತಹ ಸನ್ನಿವೇಶಗಳು ನೋಡ್ಲಿಕ್ಕೆ ಸಿಗ್ತದೆ. ನೋಡೋಣ ಮತ್ತೇನಾದ್ರೂ ಬದಲಾವಣೆಗಳು ಆಗತ್ತಾ ಇಲ್ಲಿ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಗವರ್ನಮೆಂಟ್ ಪ್ಲಾನ್ಸ್ ಮೋರ್ ಮೆಜರ್ಸ್ ಟು ಅಟ್ರಾಕ್ಟ್ FDI, ಸೇಸ್ ನೋ ಸಿಂಗಲ್ ರಿಫಾರ್ಮ್ ಕ್ಯಾನ್ ಲಿಫ್ಟ್ ಇನ್ಫ್ಲೋ. ಸೊ FDI ಗೆ ಸಂಬಂಧಪಟ್ಟಂತೆ ಸುದ್ದಿ ಇದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ಗವರ್ನಮೆಂಟ್ FDI ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇನ್ನೊಂದಷ್ಟು ಮೆಜರ್ಸ್ ಅನ್ನ ಅನೌನ್ಸ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ ಅಂತ. FDI ಅಂಡ್ FII ತುಂಬಾ ಡಿಫರೆನ್ಸ್ ಇದೆ. FIIs ಹೇಗೆ ಅಂದ್ರೆ ಅವಾಗ ಬರ್ತಾರೆ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಬಟ್ FDIs ಹಂಗಲ್ಲ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಅವರು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಕಂಪನಿಗಳನ್ನ ಅಥವಾ ಇಲ್ಲಿನ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. 10, 20, 30, 50 ವರ್ಷ ಹೂಡಿಕೆ ಮಾಡುವಂತದ್ದು. FIIs ಇವಾಗ ಎಂಟ್ರಿ ಆದ್ರೆ ಮುಂದಿನ ತಿಂಗಳು ಎಕ್ಸಿಟ್ ಆಗ್ಬೋದು, ಅಥವಾ ಮುಂದಿನ 6 ತಿಂಗಳಲ್ಲಿ ಎಕ್ಸಿಟ್ ಆಗ್ಬೋದು, ವರ್ಷದಲ್ಲಿ ಎಕ್ಸಿಟ್ ಆಗ್ಬೋದು. ಬಟ್ FDIs ಹಂಗಲ್ಲ, ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಲಾಂಗ್ ಟರ್ಮ್ ಅಲ್ಲಿ ಅದು ಅವರಿಗೆ ಲಾಭವನ್ನು ಕೊಡುತ್ತೆ. ಹಾಗಾಗಿ
FDI ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಇನ್ವೆಸ್ಟ್ಮೆಂಟ್ ಗಳು. ಹಾಗಾಗಿ ಇದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸರ್ಕಾರ ಒಂದಷ್ಟು ಮೆಜರ್ಸ್ ಅನ್ನ ತಗೊಳಕ್ಕೆ ಹೊರಟಿದೆ. ಇನ್ನು ಪ್ರೈವೇಟ್ ಕ್ಯಾಪೆಕ್ಸ್ ಬಗ್ಗೆ ಒಂದು ಸುದ್ದಿ ಇದೆ. L&T CFO ಅವರು ಹೇಳಿರುವಂತದ್ದು. ನಾನು ಮೊನ್ನೆ ಅಂದ್ರೆ ಭಾನುವಾರ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಪ್ರೈವೇಟ್ ಕ್ಯಾಪೆಕ್ಸ್ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಮೆನ್ಷನ್ ಕೂಡ ಮಾಡಿದ್ದೆ. ಬರೀ ಸರ್ಕಾರನೇ ಎಲ್ಲ ಕಡೆ ಹೂಡಿಕೆ ಮಾಡೋಕ್ಕಾಗೋದಿಲ್ಲ, ಪ್ರೈವೇಟ್ ಕ್ಯಾಪೆಕ್ಸ್ ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಎಕನಾಮಿಕ್ ಗ್ರೋತ್ ಗೆ ಅಂತ. ಈಗ L&T CFO ಅವರು ಪ್ರೈವೇಟ್ ಕ್ಯಾಪೆಕ್ಸ್ ರಿವೈವಲ್ ಇಸ್ ನೌ ವಿಸಿಬಲ್ ಆನ್ ದ ಗ್ರೌಂಡ್ ಸೇಸ್ L&T CFO ಸೀಸ್ ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ಅಹೆಡ್. ಅಂದ್ರೆ ಗ್ರೌಂಡ್ ಅಲ್ಲಿ ಇದು ಕಾಣ್ತಾ ಇದೆ. ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿ ಆಗ್ತಾ ಇದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳಿದ್ದಾರೆ ಆರ್ ಶಂಕರ್ ರಾಮನ್ ಅವರು, L&T CFO ಚೀಫ್ ಫೈನಾನ್ಷಿಯಲ್ ಆಫೀಸರ್. ಇನ್ನು ಇವತ್ತು RBI ಇಂದ ಒಂದು ಅಪ್ಡೇಟ್ ಬಂದಿತ್ತು. ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕವರ್ ಕೂಡ ಮಾಡಿದೆ. ಹಾಗೆ ನಮ್ಮ ವೆಲ್ತೋರಿಯಾ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡಿದ್ವಿ. ಅಂದ್ರೆ ಒಂದು ರೀಲ್ ಅನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ವಿ. ಈ ಚಾನಲ್ ಅಲ್ಲಿ ಇಲ್ಲಿದೆ ವಿಡಿಯೋ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಅಲ್ಲ ಕೂಡ ಇವತ್ತು ಯಾಕೆ PSU ಶೇರ್ಗಳಲ್ಲಿ ರ್ಯಾಲಿ ಬಂತು ಅನ್ನೋದನ್ನ ಹೇಳಿದ್ವಿ. ಇನ್ನು ಈ RBI ಡಿಸಿಷನ್ ಏನಿದೆ FCNRB ಗೆ ಸಂಬಂಧಪಟ್ಟಂತೆ HDFC ಬ್ಯಾಂಕ್, SBI, ICICI ಬ್ಯಾಂಕ್ ಇವರುಗಳು ದೊಡ್ಡ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಿದೆ. ಅಂದ್ರೆ ಇದು ಡಾಲರ್ ಟರ್ಮ್ಸ್ ಅಲ್ಲಿ ಬಾರೋ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶಗಳನ್ನ ಒದಗಿಸ್ತಿದೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ. ಹಾಗಾಗಿನೇ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ PSU ಬ್ಯಾಂಕ್ ಗಳಲ್ಲಿ ತುಂಬಾನೇ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಬಟ್ ಈ ಸುದ್ದಿಯಲ್ಲಿ ಮೇಜರ್ ಲಾಭ ಆಗೋದು ಈ 3 ಬಿಗ್ ಬ್ಯಾಂಕ್ ಗಳಿಗೆ. ಬಟ್ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಖಂಡಿತ ಸಣ್ಣ ಪುಟ್ಟ ಬ್ಯಾಂಕ್ ಗಳ ಮೇಲೂ ಕೂಡ ಇದ್ದೇ ಇರುತ್ತೆ. ಹಾಗೆ ಮುಂದುವರಿಯುವ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್, ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು SBI ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. SBI ಪ್ಲಾನ್ಸ್ ಟು ಜಾಯಿನ್ ಗ್ಲೋಬಲ್ ಬ್ಯಾಂಕ್ಸ್ ಟು ಫಂಡ್ ಸನ್ ಫಾರ್ಮಾಸ್ $12 billion ಓವರ್ಸೀಸ್ ಅಕ್ವಿಸಿಷನ್. ಸನ್ ಫಾರ್ಮಾ ಒಂದು ಓವರ್ಸೀಸ್ ಅಕ್ವಿಸಿಷನ್ ಬಗ್ಗೆ ಪ್ಲಾನ್ ಮಾಡಿದೆ. $12 billion ಅಕ್ವಿಸಿಷನ್. ಅದಕ್ಕಾಗಿ ಹಲವು ಗ್ಲೋಬಲ್ ಬ್ಯಾಂಕ್ ಗಳ ಜೊತೆ ಫಂಡಿಂಗ್ ಆಗಿ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ. ಅದರಲ್ಲಿ SBI ಕೂಡ ಜಾಯಿನ್ ಆಗ್ಬಹುದು ಅಂತ ಸುದ್ದಿ ಇದು. SBI may commit up to $1 billion pending board approval. In case board approval ಆದ್ರೆ $1 billion ವರೆಗೂ ಫಂಡಿಂಗ್ ಅನ್ನ ಮಾಡಬಹುದು ಅಂತ ಸನ್ ಫಾರ್ಮಾದ ಒರೆಗಾನ್ ಅಕ್ವಿಸಿಷನ್ ಗೆ. ಇನ್ನು ನೆಕ್ಸ್ಟ್ TCS ಇಂದ ಒಂದು ಅಪ್ಡೇಟ್ ಬಂದಿದೆ. ಚಂದ್ರಶೇಖರನ್ ಅವರ ಕಡೆಯಿಂದ ನೋಡಬಹುದು. TCS AI revenue nears $2.5 billion annualized. AI agents could match employee count. AI revenue ಸುಮಾರು $2.5 billion ಅನ್ನು ತಲುಪಿದೆ ವರ್ಷದಲ್ಲಿ. ಈ ಒಂದು ಅಪ್ಡೇಟ್ ಬಂದಿದೆ TCS ಕಡೆಯಿಂದ. ಇನ್ನು ಇವತ್ತು ಸ್ಟಡ್ಸ್ ಅಕ್ಸೆಸರೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್. ಯಾಕಂದ್ರೆ ಪಶ್ಚಿಮ ಬಂಗಾಳದ ಬಿಜೆಪಿ ಗವರ್ನಮೆಂಟ್ ಒಂದು ಟ್ರಾಫಿಕ್ ರೂಲ್ಸ್ ಅನ್ನ ತಂದಿದೆ ನೋಡಬಹುದು. ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಆಫ್ ಟ್ರಾಫಿಕ್ ರೂಲ್ಸ್ ಬೈ ದ ನ್ಯೂಲಿ ಎಲೆಕ್ಟೆಡ್ ಬಿಜೆಪಿ ಗವರ್ನಮೆಂಟ್. ಅದರಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದೆ. ಹಾಗಾಗಿ ಹೆಲ್ಮೆಟ್ ಸೇಲ್ಸ್ ಜಾಸ್ತಿ ಆಗ್ತಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಸ್ಟಡ್ಸ್ ಅಕ್ಸೆಸರೀಸ್ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ಇನ್ನು IDBI ಬ್ಯಾಂಕ್ ಸೇಲ್ ಆಗೋ ಬಗ್ಗೆ ಸುದ್ದಿಗಳನ್ನ ತುಂಬಾ ದಿನಗಳಿಂದ ನೋಡ್ತಾ ಇದೀವಿ. ತುಂಬಾ ವರ್ಷಗಳಿಂದ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 3-4 ವರ್ಷಗಳಿಂದ ಈ ಬಗ್ಗೆ ಸುದ್ದಿಗಳು ಬರ್ತಾನೆ ಇದೆ. ಈಗ ಇದೇ ಆರ್ಥಿಕ ವರ್ಷದಲ್ಲಿ ಸೇಲ್ ಆಗಬಹುದು ಅಂತ ಸುದ್ದಿ ಬರ್ತಿದೆ. ರಿಸರ್ವ್ ಪ್ರೈಸ್ ಅಂಡರ್ ರಿವ್ಯೂ ಅಂತ ಹೇಳ್ತೆ ಗವರ್ನಮೆಂಟ್ ಸೋರ್ಸಸ್. ಇನ್ನು ನೆಕ್ಸ್ಟ್ ಮಾರುತಿ ಸುಜುಕಿ ಇತ್ತೀಚೆಗೆ ತನ್ನ ಕಾರುಗಳ ಬೆಲೆಯನ್ನ ಅಪ್ ಟು 30,000 ವರೆಗೂ ಜಾಸ್ತಿ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಜೂನ್ ಇಂದ. ಬಟ್ ಈಗ ಎಂಟ್ರಿ ಲೆವೆಲ್ ಕಾರ್ಸ್ ಏನಿದಾವೆ, ಆಲ್ಟೋ K10 ಆಗ್ಬಹುದು, ಎಸ್ಪ್ರೆಸ್ಸೋ, ಸೆಲೆರಿಯೋ, ವ್ಯಾಗನಾರ್, ಇವುಗಳಿಗೆ ಒಂದಷ್ಟು ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ. ಆ ಅಡ್ವಾಂಟೇಜ್ ಏನು ಅಂತಂದ್ರೆ ಯಾರೆಲ್ಲ ಜೂನ್ 14 ಬುಕ್ ಮಾಡ್ತಾರೋ ಅವ್ರಿಗೆ ಈ ಅಡಿಷನಲ್ ಪ್ರೈಸ್ ಏನಿತ್ತು ಅದಿರೋದಿಲ್ಲ. ಮಾಮೂಲಿ ಈ ಹಿಂದಿನ ಪ್ರೈಸ್ ಏನಿತ್ತು ಅದೇ ಇರುತ್ತೆ. ಎಂಟ್ರಿ ಲೆವೆಲ್ ಕಾರ್ಗಳಿಗೆ ಈ ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ ಕಂಪನಿ. ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಇದು ಆಸ್ ಎ ಕಸ್ಟಮರ್ ಒಳ್ಳೆ ಸುದ್ದಿ, ಬಟ್ ಆಸ್ ಎ ಶೇರ್ ಹೋಲ್ಡರ್ ಅಲ್ಲ. ಯಾಕಂದ್ರೆ ಪ್ರತಿ ಕಾರ್ಗೂ 30,000 ಜಾಸ್ತಿ ತಗೊಳುತ್ತೆ ಅಂದ್ರೆ ಕಂಪನಿಯ ಲಾಭ ಜಾಸ್ತಿ ಆಗೋದು. ಬಟ್ ಈಗ ಹಂಗಾಗಲ್ಲ. ಆಸ್ ಎ ಶೇರ್ ಹೋಲ್ಡರ್ ಇದು ಒಳ್ಳೆ ಸುದ್ದಿ ಏನಲ್ಲ. ಬಟ್ ಆಸ್ ಎ ಕನ್ಸ್ಯೂಮರ್ ಅಂದ್ರೆ ಕಾರ್ ತಗೊಳ್ಳೋರಿಗೆ ಇದು ಒಳ್ಳೆ ಬೆಳವಣಿಗೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅನ್ನು ಕೂಡ ಫಾಲೋ ಮಾಡಿ, ಇದರ ವಿಡಿಯೋನು ಕೂಡ ನೋಡಿ, ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಕೊಡ್ತೀನಿ. ಇವನ್ ವೆಲ್ತೋರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ಫಾಲೋ ಮಾಡಬಹುದು. ಒಂದಷ್ಟು ಹೊಸ ರೀತಿಯಲ್ಲಿ ಅಪ್ಡೇಟ್ ಗಳನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಫಾಲೋ ಮಾಡಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.